ಇದು ಮನುಕುಲವೇ ಸಂಭ್ರಮಿಸಬೇಕಾಗಿರೋ ಸುದ್ದಿ. ಇದು ಇಡೀ ದೇಶವೇ ಖುಷಿ ಪಡುವಂತ ಸುದ್ದಿ. ಇದು ಹೆಣ್ಣನ್ನ ಗೌರವಿಸೋ ಸುದ್ದಿ. ಹೌದು ವೀಕ್ಷಕರೇ, ಪುರುಷ ಪ್ರಧಾನ ಸಮಾಜದಲ್ಲಿ ಹೆಣ್ಣಿನ ಬಗ್ಗೆ ಭಾಷಣ ಮಾಡೋರೇ ಜಾಸ್ತಿ. ಇವತ್ತು ಸ್ತ್ರೀ ಮನಸ್ಸು ಮಾಡಿದ್ರೆ ಅಡುಗೆ ಮನೆ ಕಿಟಕಿಯಿಂದ ಹೊರಗಡೆ ಬಂದು ಬದ್ಧವೈರಿ ಪಾಕಿಸ್ತಾನಕ್ಕೆ ವಿಮಾನವನ್ನ ಹಾರಿಸಿ ಆಪರೇಷನ್ ಸಿಂಧೂರವನ್ನ ಮಾಡೋ ಮಟ್ಟಕ್ಕೆ ಬೆಳೆದಿದ್ದಾರೆ. ಆದ್ರೆ ಆ ಹೆಣ್ಣಿನ ಬಗ್ಗೆ ಯೋಚಿಸುವಂತ, ಅವರಿಗೂ ಒಳಿತನ್ನ ಮಾಡುವಂತಹ ಕೆಲಸವನ್ನ ನಮ್ಮ ಜನಪ್ರತಿನಿಧಿಗಳು ಇಲ್ಲಿವರೆಗೂ ಎಷ್ಟರ ಮಟ್ಟಿಗೆ ಮಾಡಿದ್ರೋ ಗೊತ್ತಿಲ್ಲ. ಆದ್ರೆ ಇದೇ ಮೊದಲ ಬಾರಿಗೆ ಕರ್ನಾಟಕದ ಕಾರ್ಮಿಕ ಸಚಿವರಾಗಿರುವಂತ ಸಂತೋಷ್ ಲಾಡ್ ಮಾಡಿರುವಂತ ಕೆಲಸಕ್ಕೆ ಇಡೀ ವಿಶ್ವವೇ ಎದ್ದು ನಿಂತು ಚಪ್ಪಾಳೆಯನ್ನ ಹೊಡೆಯುವಂತ ಸಂದರ್ಭ ಇದು. ಇಡೀ ದೇಶವೇ ಸಂತೋಷ್ ಲಾಡ್ಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕಾಗಿರೋ ಸಂದರ್ಭ ಇದು. ಹೌದು ವೀಕ್ಷಕರೇ, ಇಡೀ ದೇಶಕ್ಕೆ ಅಥವಾ ಇಡೀ ವಿಶ್ವಕ್ಕೆ ಮಾದರಿ ಆಗೋ ರೀತಿಯಲ್ಲಿ ಮಹಿಳೆಯರಿಗಾಗಿ ಬಂಪರ್ ಕೊಡುಗೆಯೊಂದನ್ನ ಸಚಿವ ಸಂತೋಷ್ ಲಾಡ್ ನೀಡಿದ್ದಾರೆ. ಕರ್ನಾಟಕನೇ ಇದಕ್ಕೆ ಮಾದರಿ, ಕರ್ನಾಟಕನೇ ಇದಕ್ಕೆ ರೋಲ್ ಮಾಡೆಲ್. ಸಂತೋಷ್ ಲಾಡ್ ಅವರ ಈ ಮಹಾನ್ ಕಾರ್ಯವೇ ಋತುಸ್ರಾವದ ರಜೆಯನ್ನ ನೀಡೋದಕ್ಕೆ ಮಹತ್ವದ ಘೋಷಣೆಯಾಗಿದೆ. ಇದಕ್ಕೆ ಕಾರಣ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು. ಇದು ಯಾವುದು ಕೇವಲ ಸರ್ಕಾರಿ ಕೆಲಸದಲ್ಲಿರುವ ಮಹಿಳೆಯರಿಗೆ ಮಾತ್ರವಲ್ಲ, ರಾಜ್ಯದಲ್ಲಿರುವ ಸಂಪೂರ್ಣ ಉದ್ಯೋಗಸ್ಥ ಮಹಿಳೆಯರು, ಗಾರ್ಮೆಂಟ್ಸ್ ಕೆಲಸ ಮಾಡೋರಾಗಿರ್ಬೋದು, ದಿನಗೂಲಿ ನೌಕರರಾಗಿರ್ಬೋದು, ಅಥವಾ ಯಾರೇ ಆಗಿರ್ಬೋದು, ಉದ್ಯೋಗಸ್ಥ ಮಹಿಳೆಯರಿಗೆ ತಿಂಗಳಿಗೆ 1 ದಿನ, ವರ್ಷಕ್ಕೆ 12 ದಿನ ಪೇಯ್ಡ್ ಲೀವ್ ಅಂದ್ರೆ ವೇತನ ಸಮೇತವಾಗಿ ಋತುಸ್ರಾವದ ರಜೆಯನ್ನ ನೀಡೋದಕ್ಕೆ ಮಹತ್ವದ ಘೋಷಣೆಯಾಗಿದೆ. ಇಂತಹ ಮಹಾನ್ ಕಾರ್ಯಗಳ ಬಗ್ಗೆ ದಯವಿಟ್ಟು ಇನ್ನು ಯಾರೆಲ್ಲ ಸಚಿವರು ಏನೆಲ್ಲ ಕೆಲಸಗಳನ್ನ ಮಾಡಬೇಕು, ಸಚಿವರು ಅನ್ನೋದಕ್ಕಿಂತ ಹೆಚ್ಚಾಗಿ ಜನಪ್ರತಿನಿಧಿಗಳು ಏನೆಲ್ಲ ಮಾಡಬೇಕು, ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಧನ್ಯವಾದಗಳು.